ನೀವು ಲಂಚ ಕೊಡ್ತೀವಿ ಅಂದರೆ ಅಥವಾ ನೀವೇನಾದರೂ ಸಖತ್ತು ಕಳ್ತನ ಲೂಟಿ ಮಾಡ್ತೀರಾ ಅಂದರೆ ನೀವು ಆರಾಮಾಗಿ ಹೋಗ್ಬೋದು ವಿಧಾನಸೌಧಕ್ಕೆ. ಓಕೆ, ನಿಮ್ಮನ್ನ ಯಾರು ಏನ್ ಮಾಡಲ್ಲ, ತಡೆಯಲ್ಲ. ನಾವು ನ್ಯಾಯಯುತವಾದ ಬೇಡಿಕೆ ಕೇಳ್ತೀವಿ ಅಂದ್ರೆ ಸುತ್ತಲೂ ಪೊಲೀಸ್ ಜೀಪು, ಪೊಲೀಸ್ ಸರ್ಪಗಾವ್ರು, ನಮ್ ಸುತ್ತ 4-5 ಜನ ಪೊಲೀಸ್ಗಳು ಈ ರೀತಿ ನಮ್ಮನ್ನ ಒಳಗಡೆ ಸರೋವರ್ ಆಫ್ ಮಾಡ್ಬಿಟ್ಟಿದ್ದಾರೆ. ಬಾಡಿಗಾರ್ಡ್ ಲೈವ್ ಮಾಡಕ್ಕೆ ರಕ್ಷಣೆ ಕೊಡಕ್ಕೆ ಕಳ್ಳರಿಂದ ನಮ್ಮಂಗೆ ರಕ್ಷಣೆ ಮಾಡಕ್ಕೆ ಸಂಪೂರ್ಣವಾದ ವ್ಯವಸ್ಥೆ. ಏನು ಒಂದು ನಿಮಿಷನೂ ಆಗ್ತಾ ಇತ್ತ ನಾವು ಕಣ್ಣು ಆಡಂಗಿಲ್ಲ. ಹೋದ್ವಾ ಒಳಗಡೆ ಅಲ್ಲಿ ಮಾತಾಡಿದ್ವಾ, ಬನ್ನಿ 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 5 ನಿಮಿಷ ನಮ್ಮ ಮರಾಠಿಯವರು, ನಮ್ಮ ಮಂಜುನಾಥ್ ಅವರು ವಿಡಿಯೋ ಮಾಡಬೇಕು ಎಲ್ಲ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ. ವಿಡಿಯೋ ಮಾಡಬೇಕು ಅಂದ್ರು ಮೇಡಮ್ ಯಾರೋ ಪಾಪ ಪುಣ್ಯಾತ್ಗತಿ, ಸಾಕು ಮಾಡಬೇಡಿ. ನಾನು ಮುಖ್ಯಮಂತ್ರಿ ಇನ್ನೇನು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅನ್ನೋ ಶಕ್ತಿ ವಿಡಿಯೋ ಕಿತ್ಕೊಂಡ್. ಹಂಗಾಗಿ ನೀವು ಲೂಟಿಕೋರರು, ಭ್ರಷ್ಟಾಚಾರ ಮಾಡೋರು, ಗಣಿ ಲೂಟಿ ಮಾಡೋರ್ಗೆಲ್ಲ ವಿಧಾನಸೌಧ ಆರಾಮ ಫ್ರೀ ಆಗಿದೆ. ನಮ್ಮಂತ ನ್ಯಾಯ ಕೇಳೋರ್ಗೆ, ನ್ಯಾಯವಂತರಿಗೆ, ಉತ್ತಮವಾದ ನಾಡ ಪ್ರೇಮಿಗಳಿಗೆ ವಿಧಾನಸೌಧದಲ್ಲಿ ನಿಮ್ಗೆ 5 ನಿಮಿಷ ಅವಕಾಶ. ಆದ್ರೆ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡೋಣ ಅಂತ ಹೋದ್ವಿ, ಅವರು ಕೂಡ ಮುಖ್ಯ ಕಾರ್ಯದರ್ಶಿಗಳು ನಮ್ಗೆ ಸಿಗ್ಲಿಲ್ಲ. ಇನ್ನೊಬ್ರು ಆಕೆ ಸ್ಪೆಷಲ್ ಆಫೀಸರ್ ಟು ಮುಖ್ಯ ಕಾರ್ಯದರ್ಶಿ, ಇನ್ನೊಬ್ರು IAS ಆಫೀಸರ್ ಕೂತಿದ್ರು. ಆಕೆ ಅವ್ರಿಗೆ ನಮ್ಮ ಮಂಜುನಾಥ್ ಅವರು ಮತ್ತು ನಾನು, ನಮ್ಮ ಮರಾಠೆಯವರು ಎಲ್ಲ ವಿವರವಾಗಿ ಹೇಳಿದ್ವಿ. ನೋಡಿ, ಇಂತಿಂಥದ್ದು ಆಗ್ತಾ ಇದೆ, ಇಂಥ ದುಷ್ಟ ವ್ಯವಸ್ಥೆ ಇದೆ, ಇದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನಾವು 1000 ಜನ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ಬಂದಿದ್ವಿ. ಪೊಲೀಸ್ ಅವರು ತಡೆದು ನಮ್ಮನ್ನ 4-5 ಜನ ಕರ್ಕೊಂಡಿದ್ದಾರೆ. ಬನ್ನಿ ನೀವು ಫೋಟೋ ತೆಗೆಸ್ಕೊಳ್ಳೋಣ, ನಾವು ಪೇಪರ್ ಅವ್ರಿಗೆ ಕೊಡಬೇಕು ಅಂತ ಕರೆದ್ರೆ ಆಕೆ ನಾನು ಬರದೇ ಇಲ್ಲ ನಿಮ್ಮ ಫೋಟೋಕ್ಕೆ ಅಂತ ಹೇಳಿ ಬರ್ಲೂ ಇಲ್ಲ. ಆಕೆ ಬರ್ಲಿಲ್ಲ. ಇನ್ನೊಬ್ರು ಯಾರು ಬಂದ್ರು, ಅವರ PA, ಯಾರೋ ಒಬ್ರು PA, ಅವ್ರ IAS ಆಫೀಸರ್ ಬರಕ್ಕೆ ರೆಡಿನೇ ಇಲ್ಲ. ಆಕೆ ನಾನು ಹಂಗೂ ಹೇಳಿದೆ, ನೀವು ಸಾರ್ವಜನಿಕ ವ್ಯಕ್ತಿ ಇದ್ದೀರಿ, ಬನ್ನಿ ದಯವಿಟ್ಟು ಫೋಟೋಗೆ ಅಂತಂದ್ರೆ ನಾನು ಫೋಟೋಗೆ ಬರೋದೇ ಇಲ್ಲ ಅಂದ್ರು. ಆಮೇಲೆ ಅವರ PA ಬಂದು ನಾವು ಈಗ PAಗೆ ಪತ್ರವನ್ನ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಕೊಡಕ್ ಹೋದವರು PA ಕೊಟ್ಟಿದ್ದೀವಿ. ಇಂತಹ ದುಷ್ಟ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಾರ್ದು. ಹಾಗಾಗಿ ನಾವು ಇವತ್ತು ಏನ್ ನಿರ್ಧಾರ ಮಾಡ್ತಾ ಇದ್ದೀವಿ, ಅಧ್ಯಕ್ಷ ಹೇಳಿದ್ರು ಈಗಾಗ್ಲೇ, ನಾವು ಇವತ್ತಲ್ಲ ನಾಳೆ ಹೋಗಿ ಆ ವಿಧಾನಸೌಧನ ಮುತ್ತಿಗೆ ಹಾಕ್ತೀವೋ ಇಲ್ವೋ, ಅಲ್ಲಿರುವ ಭ್ರಷ್ಟರನ್ನ ಹೊರಗಡೆ ಕಳಿಸ್ತೀವೋ ಇಲ್ವೋ, ಕಳಿಸ್ತೀವಿ. ಹಾಗಾಗಿ ನಮ್ಮ ಬೇಡಿಕೆಗಳೇನಿತ್ತು ಆ ಬೇಡಿಕೆ ಪತ್ರವನ್ನ ನಾವು ಇವತ್ತು ಅವ್ರಿಗೆ ಕೊಟ್ಟು ಅವರಿಂದ ನಾವು ಸರ್ಕಾರಕ್ಕೆ ಒಂದು ಪತ್ರವನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕೊಂದು ಸೀಲ್ ಹಾಕಿಸ್ಕೊಂಡು ಬಂದಿದ್ದೀವಿ. ಅಷ್ಟೇ, ಏನು ಆಗಿಲ್ಲ. ವಿಷಲ್ ಹೊಡಿಬೇಡಿ. ಪತ್ರ ಕೊಟ್ಟಿದ ತಕ್ಷಣ ನಮ್ಮ ಬೇಡಿಕೆ ಈಡೇರ್ತಾ? ನಮ್ಮ ಬೇಡಿಕೆ ಇನ್ನು ಈಡೇರಿಲ್ಲ. ಈ ಪತ್ರ ಕೊಟ್ಟಿದ್ದೀವಿ. ಆದ್ರೆ ನಾವು ಸಹಸ್ರ ಸಂಖ್ಯೆಯಲ್ಲಿ ಈ ರೋಡ್ ಜಾಮ್ ಹಾಕಿ ಪೊಲೀಸರು ತಡೆದ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಬಂದ್ರೆ ನಾವು ವಿಧಾನಸೌಧಕ್ಕೆ ಹೋಗಕ್ ಸಾಧ್ಯ. ಹಾಗಾಗಿ ನೀವೆಲ್ಲ ಮನಸ್ಸು ಮಾಡ್ಬೇಕು, ಸಿದ್ಧ ಕೊಡ್ಬೇಕು. ಇವತ್ತಲ್ಲ ನಾಳೆ ನಾವು ಕರೆ ಕೊಡ್ತೀವಿ. ಅವತ್ತು ಲಕ್ಷೋಪಾದಿಯಲ್ಲಿ ನಾವು ಬಂದು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ಬೇಕು. ಅವತ್ತು ಅವರಿಗೆ ಬುದ್ಧಿ ಕಲ್ಸೋದಿಕ್ ಸಾಧ್ಯ ಆಗುತ್ತೆ. ಯಾರೋ ಕ್ರಿಕೆಟ್ ಆಡೋರು ಇವ್ರಿಗೆ ಲಕ್ಷಾಂತರ ಜನಕ್ಕೆ ಅಲ್ಲಿ ಹೋಗಕ್ ಅವಕಾಶ ಇದೆ. ನ್ಯಾಯವಂತರು, ನೀತಿವಂತರು ನ್ಯಾಯ ಕೇಳೋರ್ಗೆ ಇಲ್ಲೇ ತಡೆ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಇಂಥ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಿರೋ ಇಲ್ವೋ? ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಧನ್ಯವಾದಗಳು ಜ್ಞಾನಸಿಂಧು ಸ್ವಾಮಿ ಅವರೇ. ನಾವು ಆಗ್ಲೇ ಹೇಳಿದ ಹಾಗೆ ವಿಧಾನಸೌಧ ಟಪಾಲಿಗೆ ಬಿಸಾಕಿದ್ರು ಆಮೇಲೆ ಬೇಡಿಕೆ ಪತ್ರ ಅಲ್ಲ, ಅದು ಏನ್ ಪತ್ರ? ಆಗ್ರಹ ಪತ್ರ. ನಾವು ಆಗ್ರಹ ಡಿಮ್ಯಾಂಡ್ ಮಾಡ್ತಿದ್ದೇವೆ, ಕೈ ಮುಗಿತಿಲ್ಲ. ಮಾಡಿದ್ರೆ ನೀನು ಉಳಿದೆ, ಮಾಡ್ಲಿಲ್ಲ ನಿನ್ನ ಪಾಪದ ಕೂಡ ತುಂಬಿದಾಗ ನೀನು ನೆಗೆದು ಬಿದ್ದೆ. ಅವನು ಯಾವನಾದ್ರೂ ಆಗಿಲ್ಲ ಅಲ್ವಾ? ಆಗುತ್ತೆ. ಹಾಗಾಗಿ ಇವಾಗ ಆಗ್ಲಿಂದ ಸ್ವಲ್ಪ ನಾವು ಪೊಲೀಸರು ಕೈಯಲ್ಲಿ ಇವತ್ತು ಬಿಸಿಬೇಳೆ ಬಾತ್ ತಿನ್ನೋದು ಬೇಡ ಅಂತ ತೀರ್ಮಾನ ಮಾಡಿದ್ವಿ ಅಲ್ವಾ? ಅವರೆಲ್ಲೋ ಕರ್ಕೊಂಡು ಹೋಗೋದು, ಅಲ್ಲೆಲ್ಲೋ ಕೊಡೋದು, ಅನ್ನೆಲ್ಲೋ ಬಾಕ್ಸ್ ತರೋದು, 3 ಗಂಟೆಗೆ 4 ಗಂಟೆಗೆ ಊಟ ಕೊಡೋದು, ಅಥವಾ ಇಲ್ಲೇನೋ ಆಗೋದು, ಅವ್ರು ಬೆತ್ತ ತಗೊಳ್ಳೋದು, ನಾವು ಬೆದರದೆ ಮುಂದೆ ಹೋಗೋದು ಇವತ್ತು ಬೇಡ.
ಅಲ್ವಾ? ಆದ್ರೆ ಆಗ್ಲಿಂದ ಬಿಸಿಬೇಳೆ ಬಾತು ಚೆನ್ನಾಗಿ ಗಮ್ ಅಂತಿದೆ ಅಲ್ವೇನಪ್ಪ? ನಮ್ಮ ಹೊಸಕೋಟೆ ಅವರು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಕಾಯ್ತಿದೆ. ಆದ್ರೆ ಬಿಸಿಬೇಳೆ ಬಾತ್ ತಿನ್ನೋದಿಕ್ಕೆ ನಾವು ಈಗಾಗಲೇ ಹೇಳ್ದಂಗೆ ವಿಧಾನಸೌಧ ಚಲೋಗೆ ನಮಗೆ ಪೊಲೀಸರು ಅವಕಾಶ ಕೊಡ್ಲಿಲ್ಲ. ಕೊಟ್ರ? ನಾವೇನ್ ಮಾಡಿದ್ವಿ? ಕಾಲಕ್ಕೆ ಬಿದ್ವಿ. ಎಷ್ಟು ಜನ ಬಿದ್ರಿ? ಬಿದ್ದಿಲ್ಲ. ಯಾರ್ಯಾರು ಕಾಲಕ್ಕೆ ಬಿದ್ದಿಲ್ವೋ ನೀವೆಲ್ಲ ಶಿಸ್ತಿನ ಸಿಪಾಯಿಗಳಾಗಿ ಒಂದು ಕಡೆಯಿಂದ ಬಂದು ಇಲ್ಲಿ ಪೊಲೀಸರು ಅಡ್ಡ ಹಾಕೊಂಡಿದಾರಲ್ಲ, ಅಲ್ಲಿ ಅವ್ರ ಕಾಲಿಗೆ ಬಿದ್ದು ಅಲ್ಲಿ ರಸಋಷಿ ಕನ್ನಡದ ಕುಲನಾಯಕ ಕುವೆಂಪುರವರಿಗೆ ಕುವೆಂಪು ಪ್ರತಿಮೆ ಹತ್ರ ಬನ್ನಿ. ಅಲ್ಲಿ ಬಿಸಿಬೇಳೆ ಬಾತು, ಸ್ಪೆಷಲ್ ಬಿಸಿಬೇಳೆ ಬಾತು ಪೊಲೀಸರಿಗೂ ಸೇರಿದಂತೆ ಎಲ್ರಿಗೂ ಸಿದ್ಧ ಇದೆ. ನಾವು ಅವರು ಅಣ್ಣ ತಮ್ಮಂದ್ರು ಅಲ್ವೇನ್ರಪ್ಪ? ರಕ್ತ ಸಂಬಂಧಿಗಳು ಯಾರ್ಯಾರಿದಾರೋ ಇಲ್ಲಿ ಗೊತ್ತಿಲ್ಲ ಪೊಲೀಸರಲ್ಲಿ. ಹಾಗಾಗಿ ಎಲ್ಲ ಜೊತೆಗೆ ಸೇರಿ ತಿನ್ನೋಣ. ಆಮೇಲೆ ಶಾಂತಿಯುತವಾಗಿ ನಾವು ನಮ್ಮ ಕೆಲಸ ಹೋಗೋಣ. ವಿಧಾನಸೌಧಕ್ಕೆ ಹೋಗುವಂತವ್ರು, ಹೈಕೋರ್ಟ್ಗೆ ಮುಂದೆ ಹೋಗುವಂತವ್ರು ಹೋಗಿ ಫೋಟೋ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಗಲಭೆ ದರ್ಶನ ಏನೂ ಇಲ್ಲ. ಪೊಲೀಸರು ನಾವು ಇವಾಗ ಹೇಳಿದೀವಿ, KRS ಪಕ್ಷದವ್ರದ್ದು ಶಾಂತಿ ಇರುತ್ತೆ. ಶಾಂತಿಯುತವಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಮುಗಿಸೋದಕ್ಕೆ ಮೊದಲು ಕಾಲಿಗೆ ಬಿಡ್ಬೇಕು ಸರ್, ಬಹಳ ಜನ ಇದ್ದೀವಿ. ಹೀಗೆ ನಾನು ಈಗಾಗಲೇ ಬಿದ್ದಿದ್ದೀನಿ, ನಾನು ಬಿಡ್ತೀನಿ ಸರ್. ನೀವು ಹಾಗೆ ಮಾಡಿ. ಪರಂಪರೆ